ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಒಂದು ದೇವಸ್ಥಾನದ ದರ್ಶನನ ಮಾಡಿಸ್ತಾ ಇದ್ದೀನಿ. ಅದು ನಮ್ಮ ಅಜ್ಜಿ ಮನೆಯಾದ ಹಾಯ, ಸೊರಬ ತಾಲೂಕು ಹಾಯ ಗ್ರಾಮ. ಅಲ್ಲಿ ಹೊಸದಾಗಿ ಕೆಂಚಮ್ಮ ದೇವಿ ಹಾಗೆ ಹನುಮಂತ ದೇವರ ದೇವಸ್ಥಾನದ ಪ್ರತಿಷ್ಠಾಪನೆ, ಕಳಸ ಪ್ರತಿಷ್ಠಾಪನೆ ಎಲ್ಲ ಆಯಿತು. ಅದರ ವಿಡಿಯೋನ ನಾನು ತುಂಬ ಲೇಟಾಗಿ ಹಾಕ್ತಾಯಿದ್ದೀನಿ, ಮಾಡಲಿಕ್ಕೆ ಆಗ್ತಾಯಿರಲಿಲ್ಲ, ಎಡಿಟಿಂಗ್ ಮಾಡೋಕ್ಕಾಗಿರಲಿಲ್ಲ. ಸ್ವಲ್ಪ ಮಕ್ಕಳಿಗೆಲ್ಲ ಹುಷಾರೇ ಇಲ್ಲದೆ ಇರೋ ಕಾರಣ ಹಾಗಾಗಿ ಸ್ವಲ್ಪ ಲೇಟಾಗಿ ಬರ್ತಾಯಿದೆ ವಿಡಿಯೋ. ದಯವಿಟ್ಟು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಹೇಗಿದೆ ಅಂತ ಹೇಳಿ. ನೋಡಿ, ಇದು ದೇವಸ್ಥಾನದ ಮೊದಲನೇ ಬಾರಿಗೆ ಕಳಸ ಪ್ರತಿಷ್ಠಾಪನೆ ಮಾಡ್ತಾಯಿದ್ದಾರೆ. ನಾವು ಅವತ್ತು ದೇವಸ್ಥಾನದ ಪ್ರತಿಷ್ಠಾಪನೆ ದಿನ ಹೋಗಿರೋದ್ರಿಂದ ಬೆಳಗ್ಗೆ ಎಲ್ಲ ಪೂಜೆ ಎಲ್ಲ, ದೇವಸ್ಥಾನದ ಓಪ್ನಿಂಗ್ ಎಲ್ಲ ಮುಗಿದು ಕಳಸ ಪ್ರತಿಷ್ಠಾಪನೆ ಮಾಡ್ತಾಯಿದ್ರು. ನೋಡಿ, ದೇವಸ್ಥಾನದ ಮೇಲ್ಗಡೆ ಕಳಸ ಪ್ರತಿಷ್ಠಾಪನೆ ಮಾಡ್ತಾಯಿದ್ರು. ನಾವು ಹೋಗೋ ಹೊತ್ತಿಗೆ ಅಲ್ಲಿ ಒಳಗಡೆ ತುಂಬ ರಶ್ ಇರೋದ್ರಿಂದ ದೇವಸ್ಥಾನದ ಒಳಗಡೆ ಎಲ್ಲ ಏನೂ ವಿಡಿಯೋ ಮಾಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ತುಂಬ ಅಂದರೆ ತುಂಬಾ ಜನ ಇದ್ದರು. ನೋಡಿ, ಅಲ್ಲೇ ದೊಡ್ಡದೊಂದು LED ಸ್ಕ್ರೀನ್ ಮೇಲೆ ಬರ್ತಾಯಿತ್ತು, ಅದನ್ನೇ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ನೇರವಾಗಿ ಕಲಶ ಪ್ರತಿಷ್ಠಾಪನೆ ಮಾಡೋದನ್ನು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ತುಂಬ ಎತ್ತರದಲ್ಲಿ ಇರೋದ್ರಿಂದ ಏನೂ ಗೊತ್ತಾಗ್ತಾ ಇರಲಿಲ್ಲ. ನೋಡಿ, 2 ಗರ್ಭಗುಡಿಗಳು, ಒಂದೇ ದೇವಸ್ಥಾನದ ಒಳಗಡೆ 2 ಗರ್ಭಗುಡಿಗಳು. ಒಂದು ಆಂಜನೇಯ ಸ್ವಾಮಿ ಗರ್ಭಗುಡಿ, ಒಂದು ಕೆಂಚಮ್ಮ ದೇವಿಯರು ಅಂದರೆ ಅಕ್ಕ ತಂಗಿ, ಒಂದು ಸಣ್ಣ ಕೆಂಚಮ್ಮ, ಒಂದು ದೊಡ್ಡ ಕೆಂಚಮ್ಮ ಅಂತ 2 ಅಕ್ಕ ತಂಗಿ ಅಂತೆಯವರು. 2 ಕೆಂಚಮ್ಮ ದೇವಿಯರು ಸಹ ಒಂದೇ ಗರ್ಭಗುಡಿಯಲ್ಲಿದ್ದಾರೆ. ಆ ಥರ ಒಂದು ದೇವಸ್ಥಾನದಲ್ಲಿ 2 ಗರ್ಭಗುಡಿಯನ್ನು, ಒಳಗಡೆ 2 ಗರ್ಭಗುಡಿ ಇದೆ. ಹಾಗಾಗಿ 2 ಕಳಸಗಳನ್ನು ಪ್ರತಿಷ್ಠಾಪನೆ ಮಾಡಿದರು. ನೋಡಿ, ಕಳಸ ಪ್ರತಿಷ್ಠಾಪನೆ ಮಾಡುವಾಗ ತುಂಬ ಪಟಾಕಿ, ಡೊಳ್ಳು ಕುಣಿತ, ಕುದುರೆ ಕುಣಿತ ಎಲ್ಲ ತುಂಬ ಚೆನ್ನಾಗಿತ್ತು. ನಾನು ಕಳಸ ಪ್ರತಿಷ್ಠಾಪನೆ ಮಾಡೋದಿನ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಿ ಬೇರೆ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಷ್ಟು ಕರೆಕ್ಟಾಗಿ. ನೋಡಿ, ನಮ್ಮ ಮಾವ ಅಂದರೆ ನಮ್ಮ ಮನೆಯವ್ರ ಚಿಕ್ಕಪ್ಪ, ಅವರೇ ಮುಖ್ಯ ಅತಿಥಿಗಳಾಗಿ ದೇವಸ್ಥಾನಕ್ಕೆ ಆಹ್ವಾನಿತರಾಗಿದ್ದರು. ಅವರು ಸಹ ದೇವಸ್ಥಾನದ ಒಳಗಡೆ ದೇವರ ಪ್ರತಿಷ್ಠಾಪನೆ ಮಾಡೋ ಹೊತ್ತಿಗೆ ಒಳಗಡೆ ನಮ್ಮ ಮಾವಂದಿರು, ನಮ್ಮ ಸೋದರ ಮಾವಂದಿರು, ಹಾಗೆ ನಮ್ಮ ಮನೆಯವರ ಚಿಕ್ಕಪ್ಪ, ನಮ್ಮ ಮಾವ ಎಲ್ಲರೂ ಅಲ್ಲೇ ಇದ್ದರು. ಅವರು ಸಹ ಸ್ಕ್ರೀನ್ ಮೇಲೆ ನಮ್ಮವರೇ ಎಲ್ಲರೂ ಇರೋದರಿಂದ ನಾನು ಸ್ವಲ್ಪ ಅದನ್ನೇ ವಿಡಿಯೋ ಮಾಡಿಕೊಂಡೆ. ಈ ಊರಿನ ಹಿರಿಯರು, ಮುಖ್ಯಸ್ಥರು ಎಲ್ಲರೂ ಒಳಗಡೆ ದೇವಸ್ಥಾನದಲ್ಲಿ ಬಿಡೋಕ್ಕಾಗೋದಿಲ್ಲ ಅಂತ ಊರಲ್ಲಿ ಸ್ವಲ್ಪ ಇಂಪಾರ್ಟೆಂಟಾಗಿ ಮುಖ್ಯವಾಗಿ ಯಾರ್ಯಾರು ಬೇಕೋ ಎಲ್ಲ ದೇವಸ್ಥಾನದ ಸಮಿತಿ ಅಧ್ಯಕ್ಷರು, ಅವರನ್ನೆಲ್ಲ ಊರಿನ ಹಿರಿಯರು ಎಲ್ಲರನ್ನೂ ಸಹ ಒಳಗಡೆ ದೇವಸ್ಥಾನದೊಳಗಡೆ ಸ್ವಲ್ಪ ಜನನ ಮಾತ್ರ ಬಿಟ್ಕೊಂಡಿದ್ರು. ಹಾಗೆ ನಮ್ಮ ಮಾವ, ಹಾಗೆ ನಮ್ಮ ಸೋದರ ಮಾವಂದಿರು ಎಲ್ಲರೂ ಸಹ ಅಲ್ಲಿ ಒಳಗಡೆ ಇದ್ದರು. ಹಾಗಾಗಿ ಅವರು ಎಲ್ಲ ಸ್ಕ್ರೀನ್ ಮೇಲೆ ಬರ್ತಾ ಇರೋದ್ರಿಂದ ನೋಡಿ, ಇದು ಆಂಜನೇಯ ಸ್ವಾಮಿ ಒಳಗಡೆ ಪೂಜೆ ನಡೀತಾ ಇರೋದೀಗ. ನೋಡಿ, ನಾವು ಹೊರಗಡೆ ತುಂಬ ದೂರದಲ್ಲಿ ಕೂತಿದ್ವಿ. ನಾವು ದೇವಸ್ಥಾನದಿಂದ ಮೊದಲೇ ಎಲ್ಲ ತುಂಬ ರಶ್ ಆಗಿಬಿಟ್ಟಿತ್ತು ದೇವಸ್ಥಾನ, ಒಳಗಡೆ ಹೋಗಲಿಕ್ಕೆ ಆಗಲಿಲ್ಲ. ನೋಡಿ, ಭಟ್ರು ಇವರು ಪೂಜೆ ಮಾಡ್ತಾ ಇರೋರು. ಪುರೋಹಿತನ ಸುಮಾರು 5 ದಿನದಿಂದ ಇದೇ ದೇವಸ್ಥಾನದಲ್ಲೇ ಪೂಜೆನ ಮಾಡ್ತಾಯಿದ್ದಾರೆ ಅವರು. ಬೆಳಗ್ಗೆ ಹೋಮ ಹವನ ಎಲ್ಲ ಮುಗಿಸಿ ಈಗ ಕಳಸ ಪ್ರತಿಷ್ಠಾಪನೆಗೆ ದೇವಸ್ಥಾನಕ್ಕೆ ರೆಡಿ ಆಗ್ತಾಯಿದ್ರು ಒಳಗಡೆ ಎಲ್ಲ. ದೇವಸ್ಥಾನ ಅಂತೂ ನೋಡೋದಕ್ಕಷ್ಟು ತುಂಬ ಸುಂದರವಾಗಿದೆ. ತುಂಬ ಕಟ್ಟಿಗೆಯನ್ನು ಯೂಸ್ ಮಾಡಿ ದೇವಸ್ಥಾನ ಮಾಡಿದ್ದಾರೆ. ನೋಡಿ, ಈಗ ಕಳಸ ಪ್ರತಿಷ್ಠಾಪನೆ ಮಾಡೋದಕ್ಕೆ ಆಮೇಲೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ಸಿಕ್ತು ನನಗೆ ವಿಡಿಯೋ. ನಮ್ಮ ಅವರೆಲ್ಲ ಕ್ಲಿಪ್ಪಿಂಗ್ ತೆಗೆದಿಟ್ಕೊಂಡಿದ್ರು. ನೋಡಿ, ಇದು ಕಳಸ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಹೋಗುವಾಗ ದೇವಸ್ಥಾನವನ್ನು ಕಳಸ ಹಾಗೆ ದೇವರ ಉತ್ಸವ ಮೂರ್ತಿಯನ್ನು ಈ ಪಲ್ಲಕ್ಕಿಯಲ್ಲಿ ಇಟ್ಕೊಂಡು ದೇವಸ್ಥಾನದನ್ನು ಪ್ರದಕ್ಷಿಣೆ ಮಾಡಿಸ್ತಾ ಇರೋದದು. ಆಮೇಲೆ ದೇವಸ್ಥಾನದ ಪ್ರದಕ್ಷಿಣೆ ಮಾಡಿಸಿ ಕಳಸಗಳನ್ನು ತೆಗೆದುಕೊಂಡು ಹೋಗಿ ಮೇಲೆ ಕಳಸ ಪ್ರತಿಷ್ಠಾಪನೆ ಮಾಡಿ. ನೋಡಿ, ಇದು ಕೆಂಚಮ್ಮ ದೇವಿ. ನೋಡಿದರೆ ಭಯ ಬರಬೇಕು, ಆ ಥರ ಇದೆ ಮೂರ್ತಿಗಳು. ದೇವಸ್ಥಾನದ ಆವಾಗ ಹತ್ತಿರ ಹೋಗಿ ನೋಡೋಕ್ಕಾಗಲಿಲ್ಲ ಅಂತ ನಮಗೆ ಬೇಜಾರಾಗೋದು. ಆದರೆ LED ಸ್ಕ್ರೀನ್ ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾವು ಒಳಗಡೆ ಹೋಗಿ ನೋಡೋದಕ್ಕಿಂತನೂ ಸ್ಕ್ರೀನ್ ಮೇಲೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡಿ, ಇದು ದೇವಸ್ಥಾನ ಒಳಗಡೆ 2 ಗರ್ಭಗುಡಿಗಳವು. 2 ಗರ್ಭಗುಡಿಗಳ ಮಧ್ಯೆ ಸ್ವಲ್ಪ 1 ಗಜದಷ್ಟು ಗ್ಯಾಪನ್ನು ಬಿಟ್ಟು 2 ಗರ್ಭಗುಡಿಗಳನ್ನು ಮಾಡಿದ್ದಾರೆ. ಇಲ್ಲಿ ವಿಶೇಷ ಏನಂದರೆ 2 ಗರ್ಭಗುಡಿಗಳಿಗೂ ಸಣ್ಣ ಕಟ್ಟಿಗೆಯಿಂದ, ಸಾಗವಾನಿ ಮರದ ಕಟ್ಟಿಗೆಯಿಂದ ಎಲ್ಲ ಫಿನಿಶಿಂಗ್ ಮಾಡಿದ್ದಾರೆ. ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು.
ದೇವಸ್ಥಾನದ ಹೊರಗೋಡೆಯನ್ನು ಸಹ ಸಾಗವಾನಿ ಕಟ್ಟಿಗೆಯಿಂದಾನೇ ಫಿನಿಶಿಂಗ್ ಮಾಡಿದ್ದಾರೆ. ಕಟ್ಟಿಗೆ ಪೀಸುಗಳನ್ನು ಗೋಡೆಗೆ ಅಂಟಿಸಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ದೇವಸ್ಥಾನ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ. ಈ ಕಡೆ ಪ್ರಸಾದನೂ ಜನ ಎಷ್ಟು ಮುಗಿ ಬಿದ್ದಿದ್ರು ಅಂದರೆ ತುಂಬ ಜನ, ತುಂಬ ರಶ್ ಇತ್ತು ನೋಡಿ. ಇದು ನಾವು ಎಲ್ಲ ಸ್ವಲ್ಪ ಜನ ಪ್ರಸಾದಕ್ಕೆ ಹೋಗಿ ಕಡಿಮೆ ಆದಮೇಲೆ ದೇವಸ್ಥಾನನ ಪ್ರದಕ್ಷಿಣೆ ಹಾಕ್ಲಿಕ್ಕೆ ಅಂತ ಹೋಗ್ತೀವಿ ನೋಡಿ. ಇದು 2 ಗರ್ಭಗುಡಿಗಳ ಮಧ್ಯೆ ಸ್ವಲ್ಪ 1 ಗಜದಷ್ಟು ಅಂತರನ ಬಿಟ್ಟಿದ್ದಾರೆ ನೋಡಿ. ದೇವಸ್ಥಾನದ ಗರ್ಭಗುಡಿಗೆಲ್ಲ ಈ ಥರ ಸಣ್ಣ ಸಣ್ಣ ಕಟ್ಟಿಗೆ, ಸಾಗವಾನಿ ಕಟ್ಟಿಗೆ ಪೀಸಿನಿಂದ ಈ ಥರ ಗೋಡೆಗೆ ಅಂಟಿಸಿದ್ದಾರೆ. ಅದೆಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಬಂದಿದೆ. ದೇವಸ್ಥಾನದ ಗರ್ಭಗುಡಿ ಹೊರಗಡೆಯಿಂದ ಈ ಥರ ದೇವಸ್ಥಾನಕ್ಕೆ ತುಂಬ ದಾನಿಗಳು, ದೀಪ, ಇದು ಗಡಿಯಾರಗಳು, ದೇವರಿಗೆ ಹಿಂದೆ ಪ್ರಭಾವಳಿ, ಅಲ್ಮೇರ, ಏನೇನಾಗುತ್ತೋ CC ಕ್ಯಾಮ್ರಾದಿಂದ ಹಿಡಿದು ಎಲ್ಲ ದಾನಿಗಳೇ ದಾನ ಮಾಡಿ ತುಂಬ ಜನ ಇಲ್ಲಿ ದಾನಿಗಳು ದೀಪ ಅದು ಇದು ಹರಕೆಯನ್ನು ಒಪ್ಪಿಸಿದ್ರು. ಅವುಗಳನ್ನು ಸಹ ಎಲ್ಲ ಎದುರಿಗೆ ಇಟ್ಟು ಪೂಜೆ ಮಾಡಿದರು ನೋಡಿ. 2 ಗರ್ಭಗುಡಿಗಳ ಮಧ್ಯೆ 1 ಗಜದಷ್ಟು ಅಂತರ ನೋಡಿ. ಇದು 2 ಕೆಂಚಮ್ಮ, ಒಂದೇ ಗರ್ಭಗುಡಿಯಲ್ಲಿ 2 ಕೆಂಚಮ್ಮ, ಅಕ್ಕ ತಂಗಿ ಅಂತ ಇವರು 2 ಕೆಂಚಮ್ಮ ದೇವಿಯರು ಇದ್ದಾರೆ. ದೇವರು ಅಷ್ಟು ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ, ತುಂಬ ಹೂವಿನ ಹಾರಗಳು, ಉಡಿಗಳು ಎಲ್ಲ ಇಟ್ಟಿರೋದ್ರಿಂದ ದೇವರಷ್ಟು ನೋಡಿ. ಇಲ್ಲಿ ಮಧ್ಯಗಡೆ ಒಂದು ಕಂಬದ ಥರ ಮಾಡಿದಾರಲ್ಲ, ಅಲ್ಲಷ್ಟೇ ಗ್ಯಾಪ್ ಇದೆ 2 ಗರ್ಭಗುಡಿಗಳ ಮಧ್ಯೆ. ಈ ಕಡೆ ಆಂಜನೇಯ. ಈಗ ಮೊದಲಿರೋ ಹಳೆ ದೇವಸ್ಥಾನದಲ್ಲೂ ಸಹ ಇದೇ ಜಾಗದಲ್ಲೇ ಒಂದು ಹಳೆ ದೇವಸ್ಥಾನ ಇತ್ತು. ಅದರಲ್ಲೂ ಸಹ ಒಂದೇ ಗುಡಿಯಲ್ಲಿ 2 ಗರ್ಭಗುಡಿಗಳು ಇದ್ದವು. ಅದೇ ಥರನೇ, ಅದೇ ಪದ್ಧತಿ ಪ್ರಕಾರನೇ ಮೊದಲು ಯಾವ ಥರ ಇತ್ತೋ ಆ ಥರನೇ ದೇವಸ್ಥಾನನ ಹೊಸದಾಗಿ ಹೊಸ ಕಾಲಕ್ಕೆ ತಕ್ಕ ಹಾಗೆ ಕಟ್ಟಿದ್ದಾರೆ ಅಷ್ಟೇ. ಮೊದಲು ಒಂದೇ ದೇವಸ್ಥಾನ 2 ಗರ್ಭಗುಡಿ ಇತ್ತು ಒಳಗಡೆ. ಅದು ತುಂಬ ಮಣ್ಣಿನ ಗೋಡೆಯಿಂದ ಕಟ್ಟಿದ್ದಾಗಿತ್ತು. ಆವಾಗಿನ ಕಾಲದಲ್ಲಿ ಹೇಗೆ ಸಾಧ್ಯ ಆಗಿತ್ತು ಹಾಗೆ ಕಟ್ಟಿದ್ರು. ಈಗ ಕಾಲಕ್ಕೆ ತಕ್ಕ ಹಾಗೆ ತುಂಬ ಚೆನ್ನಾಗಿ ಕೆತ್ತನೆ ಕೆಲಸ ಮಾಡಿದ್ದಾರೆ. ಮರದ ಕೆಲಸ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನ. ಈಗ ಹೆಚ್ಚಾಗಿ ಎಲ್ಲ ದೇವಸ್ಥಾನಗಳನ್ನು ಸಿಮೆಂಟಲ್ಲೇ ಕಟ್ಟಿಬಿಡ್ತಾರೆ. ಆದರೆ ಕಂಬಗಳು ಎಲ್ಲ ಎಲ್ಲ ಮೇಲ್ಗಡೆ ಕಳಶ ಗಿಳಶ ಎಲ್ಲ ಗೋಪುರ ಎಲ್ಲ ಸಿಮೆಂಟಲ್ಲಿ ಕಟ್ಟಿದ್ದಾರೆ. ಆದರೆ ಗೋಡೆ ಮಾತ್ರ ಮುಂದ್ಗಡೆ ಕಟ್ಟಿಗೆಯನ್ನು ಯೂಸ್ ಮಾಡಿದ್ದಾರೆ. ಎಲ್ಲ ಕಿಟಕಿಗಳಿಗೂ ಸಹ ಕಟ್ಟಿಗೆನೇ ಯೂಸ್ ಮಾಡಿದ್ದಾರೆ. ದೇವಸ್ಥಾನದ ಸುತ್ತಲೂ ತುಂಬ ಜಾಗ ಇದೆ. ಇದು ರಾತ್ರಿ ಹೊತ್ತು ಈ ಥರ ಲೈಟಿಂಗ್ಸ್ ಮಾಡಿದ್ರು. ಇದು ತುಂಬ ಗೋಲ್ಡ್ ಆ್ಯಂಡ್ ಸಿಲ್ವರ್ ಕಲರ್ ಲೈಟಿಂಗ್ಸ್ ಅಷ್ಟೇ ಉಪಯೋಗಿಸಿ ಮಾಡಿದರು. ದೇವಸ್ಥಾನ ರಾತ್ರಿ ಹೊತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಷ್ಟು ಕರೆಕ್ಟಾಗಿ ವಿಡಿಯೋ ಮಾಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ರಾತ್ರಿಯೂ ತುಂಬ ಅಡುಗೆ ಎಲ್ಲ ಉಳಿದಿದೆ ಅಂತ ಪ್ರಸಾದ ಸೇವೆ ನಡೆದಿತ್ತು. ಹಾಗಾಗಿ ತುಂಬ ಜನ ಸೇರಿದ್ರು. ನಾವು ರಾತ್ರಿ ಆದರೂ ಸ್ವಲ್ಪ ಕೂಲಾಗಿರೋ ದೇವಸ್ಥಾನ ಅಂತ ಹೋಗಿ ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೋದೆ ನೋಡಿ. ಈ ರಾತ್ರಿ ಮಾಡಿದ ವಿಡಿಯೋ ಇದು. ತುಂಬ ಚೆನ್ನಾಗಿ ದೇವಸ್ಥಾನ ನೋಡಿ. ಈ ಥರ ಎಂಟ್ರೆನ್ಸಿಂದ ಹೋಗ್ತಾ ಈ ಥರ ದೇವರಂತೂ ಹೂಗಳ ಮಾಲೆಗಳಿಂದ ತುಂಬಿಟ್ಟಿದೆ ನೋಡಿ. ಇದು ಕೆಂಚಮ್ಮ ದೇವಿ. ಆದಷ್ಟು ದೇವಸ್ಥಾನದ ಉಡಿ ಗಿಡಿ ಎಲ್ಲವನ್ನು ಆದಷ್ಟು ತೆರವು ಮಾಡಿ ಸ್ವಲ್ಪ ಆದಷ್ಟು ದೇವರನ್ನು ಕಾಣೋ ಥರ ಮಾಡಿಟ್ಟಿದ್ದಾರೆ. ಮಧ್ಯಾಹ್ನ ಅಂತೂ ದೇವರೇ ಕಾಣಿಸ್ತಾ ಇರಲಿಲ್ಲ, ಆ ಥರ ಉಡಿಗಳು ತುಂಬಿಟ್ಟಿದ್ದರು ದೇವ್ರ ಮುಂದೆ. ಆವಾಗ ವಿಡಿಯೋ ಮಾಡ್ಕೊಳ್ಳೋಕ್ಕೂ ಬಿಡ್ತಾ ಇರಲಿಲ್ಲ ಯಾರು. ಮುಂದೆ ಹೋಗಿ ಅಂತ ಇದ್ದರು. ಹಾಗಾಗಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಹಾಗಾಗಿ ಈಗಾದರೂ ನಿಧಾನವಾಗಿ ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಬಂದ್ವಿ ನೋಡಿ. ಪ್ರಭಾವಳಿ, ಕಂಚಿನ ಪ್ರಭಾವಳಿ ತುಂಬ ಚೆನ್ನಾಗಿದೆ. ಈ ಪ್ರಭಾವಳಿ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ಇದು ಕೆಂಚಮ್ಮ ದೇವಿಗೆ ಪ್ರಭಾವಳಿ ಹಿಂದ್ಗಡೆ ಹಾಕಿದರೆ ದೇವಿಯರು ತುಂಬ ಚೆನ್ನಾಗಿ ಕಾಣಿಸ್ತಾರೆ. ದೀಪಗಳಂತೂ ಸುಮಾರು ಒಂದು 20-25 ಜೊತೆ ದೀಪಗಳಿದ್ವು. ಅಷ್ಟು ದೀಪಗಳು, ದೀಪಾಲಂಕಾರನ ಒಂದು ಸಾರಿ ಎಲ್ಲ ದೀಪಗಳನ್ನು ಹಚ್ಚಿಬಿಟ್ರೆ ಯಾವ ಲೈಟಿಂಗ್ಸೇ ಬೇಡ. ಅಷ್ಟು ದೀಪಗಳನ್ನು, ವಿಧ ವಿಧವಾದ ದೀಪಗಳು, ನವಿಲು, ಹಂಸ, ಹೀಗೆ ತುಂಬ ಥರದ ದೀಪಗಳನ್ನು ದಾನ ಮಾಡಿದರು. ತೂಗು ದೀಪ ಈ ಥರ ನೋಡಿ. ಮುಂದ್ಗಡೆ ದೇವಸ್ಥಾನದ ಎದುರುಗಡೆ ಈ ಥರ ಕಟ್ಟೆಯನ್ನು ಸಹ ಮರದ ಕಟ್ಟಿಗೆಯಿಂದ ಗ್ಲಾಸ್ ಬಳಸಿ ಮಾಡಿದ್ದಾರೆ. ತುಂಬ ಚೆನ್ನಾಗಾಗಿದೆ. ಕಿಟಕಿ ದೇವಸ್ಥಾನದ ಪ್ರಧಾನ ಬಾಗಿಲು ಅಂತ ಹೇಳ್ತೀವಲ್ಲ ನಾವು, ದ್ವಾರ ಬಾಗಿಲುಗಳು ಸಹ ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ದೇವಸ್ಥಾನದ ಬಾಗಿಲುಗಳನ್ನು ಸಹ. ಗಂಟೆ ಅಂತೂ ಸುಮಾರು ಎಷ್ಟು ದೊಡ್ಡದೆ, ಸುಮಾರು ದೊಡ್ಡದಾಗಿರೋ ಗಂಟೆಯನ್ನು ಹಾಕಿದ್ದಾರೆ. ನಾವು ರಾತ್ರಿ ಹೊತ್ತು, ಹಾಗಾಗಿ ರಾತ್ರಿ ನೋಡಿ ಆಂಜನೇಯ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಪಲ್ಲಕ್ಕಿನೂ ಸಹ ಇದು ಮೊದಲಿರೋ ಪಲ್ಲಕ್ಕಿ ಸ್ವಲ್ಪ ಚಿಕ್ಕದಾಗಿದೆ. ಅದೇ ಪಲ್ಲಕ್ಕಿನೇ ತುಂಬ ಫಿನಿಶಿಂಗ್ ಮಾಡಿ ಪಾಲಿಶ್ ಎಲ್ಲ ಮಾಡಿ ಇಟ್ಟಿದ್ದಾರೆ. ಪಲ್ಲಕ್ಕಿನೂ ಸಹ
ದೇವಸ್ಥಾನದೊಳಗಡೆ ಒಂದು ಸತಿ ಹೋದರೆ ಖಂಡಿತ ಹೊರಗೆ ಬರಬೇಕು ಅಂತಲೇ ಅನಿಸೋದಿಲ್ಲ. ಖಂಡಿತ ನೀವು ಯಾರಾದರೂ ಸೊರಬ ತಾಲೂಕಿನವರಾಗಿದ್ದರೆ ಆಯದ ಕೆಂಚಮ್ಮನ ದೇವಸ್ಥಾನಕ್ಕೆ ಒಂದು ಸತಿ ಭೇಟಿ ಕೊಡಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.